Hey my dear children, welcome back to Bio Study Made Easy. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಬಯಾಲಜಿಯ 4th ಚಾಪ್ಟರ್ ಆದಂಥ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲಾಂಗ್ ವಿತ್ ದ ಆನ್ಸರ್ಸ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ 4 ಚಾಪ್ಟರ್ಸ್ ನಿಮ್ಗೆ ಏನು ಇವಾಗ ಆಗಸ್ಟಲ್ಲಿ ಟೆಸ್ಟ್ ನಡೀತಾ ಇದೆ, ಅದಕ್ಕೆ ಇರುವಂಥ 4 ಚಾಪ್ಟರ್ಸ್ನ ಕ್ವೆಶನ್ಸ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರ ಜೊತೆಗೆ ನಾನು ಆನ್ಸರ್ಸ್ನ ವಿಡಿಯೋನು ಅಪ್ಲೋಡ್ ಮಾಡ್ತಾ ಇದ್ದೆ. 3 ಚಾಪ್ಟರ್ಸ್ ಮುಗಿದಿದೆ, ಇದೊಂದು ಚಾಪ್ಟರ್ ಬಾಕಿ ಇತ್ತು, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಸೊ ಅದನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಆ್ಯಂಡ್ ಈ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ ತುಂಬ ಕಷ್ಟ ಅನಿಸ್ತಾ ಇದೆ ಅಂತಂದರೆ ನೀವು ಏನೂ ಓದೋಕ್ಕಾಗಲ್ಲ ನಮಗೆ ಇದರಲ್ಲಿ ಅಂತಂದರೆ ನಿಮಗೆ 3 ಟಾಪಿಕನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಆ 3 ಟಾಪಿಕನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಮೊದಲನೇದು ಕ್ರಾಸ್ಗಳು. ಓಕೆ, ಸೊ 3 ಕ್ರಾಸ್ ಇದೆ: ಮೋನೋ ಹೈಬ್ರಿಡ್, ಡೈ ಹೈಬ್ರಿಡ್ ಮತ್ತು ಇನ್ಕಂಪ್ಲೀಟ್ ಡಾಮಿನೆನ್ಸ್. ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಅದನ್ನು ಹೇಗೆ ಹಾಕೋದು ಏನು ಅಂತಲೂ ನಾನು ನಿಮಗೆ ವೀಡಿಯೋದಲ್ಲಿ ಹೇಳ್ತೀನಿ. ಎಂಡಲ್ಲಿದೆ 5 ಮಾರ್ಕ್ನ ಕ್ವಶನ್ಸು. ಸೊ ಅದರಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಹೇಗೆ ಹಾಕಬೇಕು ಕ್ರಾಸ್ ಅನ್ನೋದನ್ನು ನಿಮಗೆ ನಾನು ಫೋಟೋನ ಶೇರ್ ಮಾಡಿದ್ದೀನಿ. ಕಂಪಲ್ಸರಿಯಾಗಿ ಈ 3ರಲ್ಲಿ ಒಂದು ಕೇಳ್ತಾರೆ 5 ಮಾರ್ಕ್ಸು. ಸೊ ಹಾಗಾಗಿ 5 ಮಾರ್ಕ್ಸ್ ಬಂತು. ನೆಕ್ಸ್ಟ್ ಅದನ್ನು ಬಿಟ್ಟರೆ ನಿಮ್ಗೆ ಏನು ಕೇಳ್ತಾರೆ ಅಂತಂದರೆ ಕ್ರೋಮೋಸೋಮಲ್ ಡಿಸಾರ್ಡರ್ಸು ಮತ್ತು ಮೆಂಡಲಿಯನ್ ಡಿಸಾರ್ಡರ್ಸ್. ಅದರಲ್ಲೂ ಕೂಡ ನಿಮಗೆ ಮೆಂಡಲಿಯನ್ ಓದೋಕ್ಕಾಗಲಿಲ್ಲ ಅಂದರೂ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಓದಿ. ಯಾವುದು ಗೊತ್ತಾ? ಅದು ಇಲ್ಲಿದೆ ನೋಡಿ. ಸೊ ಇದೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ದೀಸ್ ಡೌನ್ಸ್, ಕ್ಲೈನ್ ಫಿಲ್ಟರ್ ಮತ್ತು ಟರ್ನರ್ಸ್, ಈ 3ನ್ನ ಮಾತ್ರ ಮಿಸ್ ಮಾಡದೆ ಸಿಂಪ್ಟಮ್ಸ್ ಕ್ಯಾರಿಯೋಟೈಪ್ ವಿಡಿಯೋ ಇದೆ ಚಾನಲಲ್ಲಿ, ಅದೊಂದು ನೋಡಿ ಪರ್ಫೆಕ್ಟಾಗಿ ಹೋಗ್ಬಿಡಿ. ಓಕೆ, ಇನ್ನು ನೆಕ್ಸ್ಟ್ ಸೊ ಈ 2 ಕಾನ್ಸೆಪ್ಟ್ ಆಯಿತು. ನೆಕ್ಸ್ಟ್ ಲಾಸ್ಟಲ್ಲಿ ನಿಮಗೆ ಈ 1 ಮಾರ್ಕ್ದು ಇಲ್ಲೇನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ, ಪ್ಲಿಯೋಟ್ರಾಪಿ, ಪಾಲಿಜೆನಿಕ್, ಇವಿಷ್ಟನ್ನು ನೀಟಾಗಿ ನೋಡ್ಕೊಂಡು ಹೋಗಿ. ಓಕೆ, ಸೊ ಇಷ್ಟನ್ನು ನೀವು ನೀಟಾಗಿ ನೋಡ್ಕೊಂಡು ಹೋದ್ರಿ ಅಂತಂದರೆ ನಿಮಗೆ ಅಟ್ಲೀಸ್ಟ್ ಈ ಚಾಪ್ಟರಿಂದ 5 ಅಥವಾ 5 to 6 ಮಾರ್ಕ್ಸು ಅಥವಾ 5 to 7 ಮಾರ್ಕ್ಸ್ ಅಂತೂ ನಿಮಗೆ ಈ ಚಾಪ್ಟರಿಂದ ಸಿಗುತ್ತೆ. 1 ಮಾರ್ಕ್ ಕ್ವೆಶನ್ಸ್ ಯಾವ್ಯಾವುದೆಲ್ಲ ಬರಬಹುದು ಅಂತ ಹೇಳಿ, ಅದಕ್ಕೂ ಮುಂಚೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ನ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ನಿಮಗೆ ಬೇರೆ ಇನ್ನೂ ಯಾವ ಟಾಪಿಕ್ನ ಮೇಲೆ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾವು ಸೊ 1 ಮಾರ್ಕಲ್ಲಿ ನಿಮಗೆ ಹೆಚ್ಚಾಗಿ ಈ ಡೆಫಿನೇಷನ್ಗಳು ಅಂದರೆ ಮೀನಿಂಗ್ ಮತ್ತು ಅದರ ಎಕ್ಸಾಂಪಲ್ಸ್ ಮೇಲೆ ಬರುತ್ತೆ. ಓಕೆ, ನಾನೀಗಾಗಲೇ ಒಂದು ಸೆಕೆಂಡ್ PUದು ಟೆಸ್ಟ್ ಏನು ಒಂದು ನನಗೆ ಸಿಕ್ಕಿತ್ತು ಕ್ವೆಶನ್ ಪೇಪರ್, ಅದರಲ್ಲಿ ನಿಮಗೆ ಇದೆ ಯಾವ ತರಹ ಕ್ವೆಶನ್ಸ್ ಬಂದಿದೆ ಅಂತ ಹೇಳಿ. ಸೊ ಹಾಗಾಗಿ ಅದನ್ನು ನೀವು ನೋಡಿಲ್ಲ ಅಂತಂದರೆ ಪ್ರೀವಿಯಸ್ ವಿಡಿಯೋ ರೀಸೆಂಟಾಗಿ ಹಾಕಿರೋದನ್ನು ನೋಡಿ ಏನೇನು ಥರ ಆ ಕ್ವೆಶನ್ ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ನಾವು ಫಸ್ಟ್ ಒಂದು ಪ್ಲಿಯೋಟ್ರಾಪಿ ಬಗ್ಗೆ ಕೇಳ್ತೆ. ಸೊ ಪ್ಲಿಯೋಟ್ರಾಪಿ ಅಂತಂದ್ರೇನು? ಒಂದೇ ಜೀನ್ ಇರುತ್ತೆ, ಅದು ಮೆನಿ ಡಿಫ್ರೆಂಟ್ ಫಿನೋಟಿಪಿಕ್ ಟ್ರೇಟ್ಸನ್ನು ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ PKU ಅಂದರೆ ಫಿನೈಲ್ ಕೀಟೋನ್ ಯೂರಿಯಾ. ಓಕೆ, ಸೊ ಇದರಲ್ಲಿ ಏನಂತಂದರೆ ಒಂದು ಜೀನ್ ಡಿಫೆಕ್ಟಿವ್ ಆಗಿರುತ್ತೆ, ಮ್ಯುಟೇಷನ್ ಹೊಂದಿರುತ್ತೆ. ಸೊ ಹಾಗಾಗಿ ಎಷ್ಟೊಂದು ಫಿನೋಟಿಪಿಕ್ ಕ್ಯಾರೆಕ್ಟರ್ಸ್ಗಳು ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಪ್ಲಿಯೋಟ್ರಾಪಿ. ನೆಕ್ಸ್ಟ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತಂದರೆ ಇದರಲ್ಲಿ ಬಹಳಷ್ಟು ಜೀನ್ಗಳಿರುತ್ತೆ, ಎಲ್ಲವೂ ಸೇರಿಕೊಂಡು ಏನು ಮಾಡ್ತಾ ಇರುತ್ತೆ, ಒಂದೇ ಒಂದು ಟ್ರೇಟನ್ನು, ಒಂದೇ ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಸ್ಕಿನ್ ಕಲರ್ನ 3 ಜೀನ್ಸ್ಗಳು ಕಂಟ್ರೋಲ್ ಮಾಡುತ್ತೆ. ನೋಡಿ, ಸ್ಕಿನ್ ಕಲರ್ ಒಂದು ಮನುಷ್ಯನಲ್ಲಿ 3 ಜೀನ್ಸು ಒಂದೇ ತರಹ ಕಲರ್ ಬರೋ ತರಹ ಅವುಗಳು ಕೆಲಸ ಮಾಡುತ್ತೆ. ಓಕೆ, ನೆಕ್ಸ್ಟ್ ಮಲ್ಟಿಪಲ್ ಅಲೀಲ್ಸ್ ಅಂತಂದರೆ ಒಂದೇ ಜೀನ್ಗೆ 2ಕ್ಕಿಂತ ಹೆಚ್ಚು ಅಲೀಲ್ಸ್. ಫಾರ್ ಎಕ್ಸಾಂಪಲ್ ನಿಮಗೆ ABO ಬ್ಲಡ್ ಗ್ರೂಪ್ ಯಾಕೆ ಕೊಟ್ಟಿದ್ದೀವಿ ಅಂತಂದರೆ ನೋಡಿ, ಒಂದು ಕ್ಯಾರೆಕ್ಟರ್ ಏನು ಬ್ಲಡ್ ಗ್ರೂಪದು ಒಂದು ಕ್ಯಾರೆಕ್ಟರ್, ಅದಕ್ಕೆ ಜೀನ್ ಏನಿದೆ ನಿಮಗೆ. ಫಾರ್ ಎಕ್ಸಾಂಪಲ್ ಟಾಲ್ನೆಸ್ ಅಂತ ತೊಗೊಂಡ್ರೆ ನಮಗೆ ಏನು ಜೀನ್ ಬರುತ್ತೆ? ಒಂದು ಕ್ಯಾಪಿಟಲ್ T ಬರುತ್ತೆ, ಇನ್ನೊಂದು ಸ್ಮಾಲ್ t ಬರುತ್ತೆ. ಆದರೆ ಹ್ಯೂಮನ್ ಬ್ಲಡ್ ಗ್ರೂಪಿಗೆ ಏನಿದೆ ನೋಡಿ, IA, IB ಎರಡೂ ಡಾಮಿನೆಂಟ್, ಮತ್ತು ಇನ್ನೊಂದು ಬರುತ್ತೆ ಸ್ಮಾಲ್ I. ಹೌದಾ? ನೋಡಿ, 2ಕ್ಕಿಂತ 1, 2, 3 2ಕ್ಕಿಂತ ಹೆಚ್ಚು ಅಲೀಲ್ಸ್ ಇದ್ದರೆ ಒಂದು ಜೀನ್ಗೆ, ಫಾರ್ ಜೀನ್ I ನಾವೇನಂತ ಕರಿತೀವಿ, ಅದನ್ನು ಮಲ್ಟಿಪಲ್ ಅಲೀಲ್ಸ್ ಅಂತ ಕರಿತೀವಿ. ದೀಸ್ ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕೋಡಾಮಿನೆನ್ಸ್ ಅಂದರೆ ಏನು? ಯಾವಾಗ ಅಲೀಲ್ಸ್ಗಳು ಹೆಟೆರೋಜೈಗಸ್ ಕಂಡೀಷನ್ನಲ್ಲಿ 2 ಅಲೀಲ್ಸ್ ಎಕ್ಸ್ಪ್ರೆಸ್ ಆದರೆ ಅದನ್ನು ಕೋಡಾಮಿನೆನ್ಸ್ ಅಂತ ಕರಿತೀವಿ. ಬ್ಲಡ್ ಗ್ರೂಪ್ AB ಯಾಕೆ ಅಂತಂದರೆ ನೋಡಿ, IA ಅನ್ನೋದು ಡಾಮಿನೆಂಟು, IB ಅನ್ನೋದು ಡಾಮಿನೆಂಟ್. ಬ್ಲಡ್ ಗ್ರೂಪ್ ನೋಡಿ AB ಅಂತಂದರೆ ಏನೂ ಎಕ್ಸ್ಪ್ರೆಸ್ ಆಗ್ತಾ ಇದೆ, Bನೂ ಎಕ್ಸ್ಪ್ರೆಸ್ ಆಗ್ತಾ ಇದೆ, ಹಾಗಾಗಿ ಬ್ಲಡ್ ಗ್ರೂಪ್ AB. ನಾನು ಯಾಕೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ನಾಳೆ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗಬಹುದು, ಹಾಟ್ಸ್ ಕ್ವೆಶನ್ನಲ್ಲಿ ಕೇಳಬಹುದು. ಆವಾಗ ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ ಮಾತ್ರ ನಿಮಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ಸೊ ಹಾಗಾಗಿ ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತಂದರೆ F1 ಹೈಬ್ರಿಡ್ಸ್ ಏನಿರುತ್ತಲ್ವ, ಸೊ ಅವು 2 ಪೇರೆಂಟ್ಸನ್ನು ರಿಸೆಂಬಲ್ ಆಗಲ್ಲ, ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ನ ತೋರಿಸುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಏನಿತ್ತು, ರೆಡ್ ಫ್ಲವರ್ಸು ಮತ್ತು ವೈಟ್ ಫ್ಲವರ್ಸು ಪೇರೆಂಟ್ಸು. ಆದರೆ ಬಂದಿದ್ದಂಥದ್ದೇನು
ಪಿಂಕ್ ಫ್ಲವರ್ಸ್ ಬಂತು ನೋಡಿ, ರೆಡ್ಡು ಅಲ್ಲ ವೈಟು ಅಲ್ಲ, ಪಿಂಕ್ ಬಂತು. ಹಾಗಾಗಿ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರನ್ನು F1 ಹೈಬ್ರಿಡ್ ತೋರಿಸೋದ್ರಿಂದ ಅದನ್ನು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಇದಕ್ಕೆ ಸ್ನ್ಯಾಪ್ ಡ್ರ್ಯಾಗನ್, ಮಿರಾಬಿಲಸ್ ಜಲಾಪ, 4 o'clock ಪ್ಲ್ಯಾಂಟ್ ಏನಂತಾದರೂ ಬರೀಬಹುದು. ನೆಕ್ಸ್ಟ್ ಪಾಯಿಂಟ್ ಮ್ಯೂಟೇಷನ್ ಅಂತಂದರೆ DNA ಬೇಸ್ ಪೇರ್ಗಳಲ್ಲಿ ಏನಿರುತ್ತೆ ಅದರಲ್ಲಿ ಒಂದು ಬೇಸ್ ಪೇರ್ ಮ್ಯೂಟೇಷನ್ ಆದರೆ ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತು ಈ ರೀತಿಯಾಗಿ, ಸೊ ಇದು ಒಂದು DNA ಸೀಕ್ವೆನ್ಸ್ ಇದೆ ಅಂದ್ಕೊಳ್ಳೋಣ, ಇದರಲ್ಲಿ ಒಂದೇ ಒಂದು ಬೇಸ್ ಪೇರ್ ಚೇಂಜ್ ಆಯಿತು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ G ಬದಲು ನಮಗೆ ಇಲ್ಲಿ T ಬಂದುಬಿಡ್ತು ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ ಆಟೋಮೆಟಿಕ್ಲಿ ಇಲ್ಲಿ A ಬಂದುಬಿಡುತ್ತೆ. ಅಂದರೆ ಇಲ್ಲಿ ಈ ಪ್ಲೇಸ್ ಏನಾಯಿತು, ಚೇಂಜ್ ಆಯಿತು. ಸಿಂಗಲ್ ಬೇಸ್ ಪೇರ್ ಆಫ್ DNA ಮ್ಯೂಟೇಷನ್ ಆಗೋದ್ರಿಂದ ಈ ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಅದಕ್ಕೆ ಸಿಕಲ್ ಸೆಲ್ ಎನಿಮಿಯಾ. ನೆಕ್ಸ್ಟ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತಂದರೆ ಇದರಲ್ಲಿ ಡಿಲೀಷನ್ ಅಥವಾ ಇನ್ಸರ್ಷನ್ ಆಫ್ DNA ಸೀಕ್ವೆನ್ಸ್, ಅಂದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಒಂದಿಷ್ಟು ಸೀಕ್ವೆನ್ಸ್ಗಳು, ಅಂದರೆ ಫಾರ್ ಎಕ್ಸಾಂಪಲ್ A ಅಂತ ಹೇಳಿ ಏನು ಆ್ಯಡ್ ಆಗೋದಾಗಿರ್ಬೋದು. ಇದರಿಂದ ಏನಾಗುತ್ತೆ ಮತ್ತೆ ಅಗೇನ್ ಇಲ್ಲಿ ಮತ್ತೆ ಆ್ಯಡ್ ಆಗ್ತಾ ಹೋಗುತ್ತೆ ಅದು, ಹೌದಾ? ಸೊ ಇದರಿಂದ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಯಾಕಂತಂದರೆ ಮೂರು ಸೇರಿ ನಾವು ಒಂದು ಜೆನೆಟಿಕ್ ಕೋಡ್ ಅಂತ ಹೇಳ್ತೀವಿ, ಹೌದಾ? ಸೊ ಹಾಗಾಗಿ ಓದುವಂಥ ಫ್ರೇಮ್ ಶಿಫ್ಟ್ ಆಗೋದ್ರಿಂದ ಸೀಕ್ವೆನ್ಸ್ ವಿಚ್ ಇಟ್ ಈಸ್ ರೆಡ್, ಸೊ ಹಾಗಾಗಿ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ಅದನ್ನು ನಾವು ಕರಿತೀವಿ. ನೆಕ್ಸ್ಟ್ 2 ಮಾರ್ಕ್ನ ಕ್ವಶನ್ಸ್ ಯಾವ ತರಹ ಬರ್ಬೋದು ಅಂದರೆ ಇವಿಷ್ಟೇ 1 ಮಾರ್ಕ್ ಬರುತ್ತೆ ಅಂತಲ್ಲ, ಇವುಗಳನ್ನು ಹೆಚ್ಚಾಗಿ 1 ಮಾರ್ಕಲ್ಲಿ ನಿಮಗೆ ಕೇಳ್ತಾರೆ. ನೆಕ್ಸ್ಟ್ 2 ಮಾರ್ಕ್ಸಲ್ಲಿ ನಿಮಗೆ ಟೆಸ್ಟ್ ಕ್ರಾಸ್ ಅಂದರೆ ಏನು, ಅದರ ಸಿಗ್ನಿಫಿಕೆನ್ಸ್ ಏನು ಅಂತ ಕೇಳ್ಬೋದು. ಟೆಸ್ಟ್ ಕ್ರಾಸ್ ಅಂತಂದರೆ ಹೈಬ್ರಿಡ್ ಏನು ಬಂದಿರುತ್ತೆ ನಮಗೆ, ಸೊ ಎರಡನ್ನ ಕ್ರಾಸ್ ಮಾಡಿದ ಮೇಲೆ ನಮಗೆ ಈ ಹೈಬ್ರಿಡ್ ಬಂದಿರುತ್ತೆ, ಇದನ್ನು ನಾವು ವಾಪಸ್ ಏನು ಮಾಡ್ತೀವಿ, ಹೋಮೋಜೈಗಸ್ ರಿಸೆಸಿವ್ ಪೇರೆಂಟ್ ಜೊತೆಗೆ ಕ್ರಾಸ್ ಮಾಡ್ತೀವಿ. ಸೊ ಅದನ್ನೇ ಟೆಸ್ಟ್ ಕ್ರಾಸ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇದನ್ನು MCQನಲ್ಲೂ ನಿಮಗೆ ಕೇಳ್ತಾರೆ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ಯಾಕೆ ಹೀಗೆ ಮಾಡ್ತಾರೆ ಅಂತಂದರೆ ಈ ಏನು ಹೈಬ್ರಿಡ್ ಏನು ಬಂದಿದೆಯಲ್ಲ ಅದು ಹೋಮೋಜೈಗಸ್ ಇದೆಯಾ ಹೆಟ್ರೋಜೈಗಸ್ ಇದೆಯಾ ಅಂತ ಕಂಡುಹಿಡಿಯೋದಕ್ಕೆ ಮಾಡ್ತಾರೆ. ನೆಕ್ಸ್ಟ್ ಜೀನೋಟೈಪ್ ಫಾರ್ ಬ್ಲಡ್ ಗ್ರೂಪ್ AB, AB ಆ್ಯಂಡ್ O. ನೋಡಿ ABಗೆ ಜೀನೋಟೈಪ್ ಏನು ಬರುತ್ತೆ ನಿಮಗೆ, IA, IB ಬರುತ್ತೆ. Aಗೆ ಏನು ಬರುತ್ತೆ, IA ಬರಬಹುದು ಅಥವಾ IA ಮತ್ತು ಸ್ಮಾಲ್ I ಬರ್ಬೋದು. ಇನ್ನು Bಗೆ ಏನು ಬರುತ್ತೆ ಜೀನೋಟೈಪ್ಸು, IB ಬರಬಹುದು ಅಥವಾ IBI ಬರ್ಬೋದು, ಎರಡು ಇದ್ರೂ B ಬ್ಲಡ್ ಗ್ರೂಪೇ. ಇನ್ನು Oಗೆ ಬರೀ ಒಂದೇ ಬರುತ್ತೆ, ದಟ್ ಈಸ್ ಸ್ಮಾಲ್ I. ಓಕೆ, ರಿಸೆಸಿವ್, ಕಂಪ್ಲೀಟ್ಲಿ ರಿಸೆಸಿವ್, ಆಯಿತಾ? ಸೊ ಓಕೆ, ಸೊ AB, A ಬ್ಲಡ್ ಗ್ರೂಪ್, B ಬ್ಲಡ್ ಗ್ರೂಪ್, O ಬ್ಲಡ್ ಗ್ರೂಪ್. ಓಕೆ, ನೆಕ್ಸ್ಟ್ ಎಷ್ಟು ಫಿನೋಟೈಪ್ಸ್ ಪಾಸಿಬಲ್ ಇದೆ ಹ್ಯೂಮನ್ ಬ್ಲಡ್ ಗ್ರೂಪಲ್ಲಿ? 4. ಯಾವ್ದ್ಯಾವುದು, A, B, O ಆ್ಯಂಡ್ AB 4 ಬ್ಲಡ್ ಗ್ರೂಪ್ಗಳು ಪಾಸಿಬಲ್ ಇದೆ. ಇನ್ನು ಜೀನೋಟೈಪ್ಸ್ ಎಷ್ಟು ಪಾಸಿಬಲ್ ಇದೆ, 6. ಯಾಕಂತಂದರೆ ನೋಡಿ 1, 2, 3, 4, 5, 6. ಓಕೆ, ಸೊ 6 ಜೀನೋಟೈಪ್ಸ್ ಆರ್ ಪಾಸಿಬಲ್. ನೆಕ್ಸ್ಟ್ ಡಿಫ್ರೆನ್ಸಸ್ ಬಿಟ್ವೀನ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್. ನೋಡಿ ಲಿಂಕೇಜಲ್ಲಿ ಏನಾಗಿರುತ್ತೆ, 2 ಜೀನ್ಸು ತುಂಬ ಕ್ಲೋಸ್ ಆಗಿರುತ್ತೆ. ಸೊ ಎಷ್ಟು ಕಡಿಮೆ ಡಿಸ್ಟೆನ್ಸ್ ಇರುತ್ತೆ ಅಷ್ಟು ಲಿಂಕೇಜ್ ಜಾಸ್ತಿ ಇರುತ್ತೆ. ಹಾಗಾಗಿ ಇವುಗಳು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟನ್ನು ಸಪೋರ್ಟ್ ಮಾಡಲ್ಲ, ಯಾಕಂದರೆ ಇವು ಸಪ್ರೇಟ್ ಆಗೋದಿಲ್ಲ ಗ್ಯಾಮೆಟ್ ಫಾರ್ಮೇಷನ್ನಲ್ಲಿ. ನೆಕ್ಸ್ಟ್ ರೀಕಾಂಬಿನೇಷನ್ ಅಂತಂದರೆ ಇದರಲ್ಲಿ 2 ಜೀನ್ಸು ತುಂಬ ದೂರ ಇರುತ್ತೆ. ಓಕೆ, ನೋಡಿ ಇದರಲ್ಲಿ ತುಂಬ ಹತ್ತಿರ ಇದೆ, ಇದರಲ್ಲಿ ತುಂಬ ದೂರ ಇರುತ್ತೆ. ಸೊ ಎಷ್ಟು ದೂರ ಇರುತ್ತೆ ಜೀನ್ಸು ಅಷ್ಟು ರೀಕಾಂಬಿನೇಷನ್ ಆಗುತ್ತೆ. ಇದ್ರ ಉಲ್ಟಾ, ಲಿಂಕೇಜ್ನ ಉಲ್ಟಾ ರೀಕಾಂಬಿನೇಷನ್. ನೆಕ್ಸ್ಟ್ ಇದು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟನ್ನು ಇದು ಸಪೋರ್ಟ್ ಮಾಡುತ್ತೆ, ಯಾಕಂದರೆ ಅವೆರಡು ಸಪ್ರೇಟ್ ಆಗುತ್ತೆ, ಅವೆರಡು ಜೀನ್ಸ್. ಓಕೆ, ನೆಕ್ಸ್ಟ್ ಹೋಮೋಜೈಗಸ್ ಅಂದ್ರೇನು, ಹೆಟ್ರೋಜೈಗಸ್ ಅಂದ್ರೇನು. ಓಕೆ, ಸೊ ಸಾರಿ, ಇದು ತಪ್ಪಾಗಿ ಇಲ್ಲಿ ಬಂದ್ಬಿಟ್ಟಿದೆ. ಸೊ ಹೆಟ್ರೋಜೈಗಸ್ ಅಂತಂದರೆ ಇಂಡಿವಿಜುವಲ್ಸ್ ಬೇರಿಂಗ್ ಡಿಫ್ರೆಂಟ್ ಅಲೀಲ್ಸ್, ಅಂದರೆ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ T ಸ್ಮಾಲ್ t ಇತ್ತು ಅಥವಾ IA ಇತ್ತು ಅಂದರೆ ಅದು ಹೆಟಿರೋಜೈಗಸ್. ಹೋಮೋಜೈಗಸ್ ಅಂದರೆ ಇಂಡಿವಿಜುವಲ್ಸ್ ಬಿಯರಿಂಗ್ ಸೇಮ್ ಅಲೀಲ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ T ಇರ್ಬೋದು ಅಥವಾ ಸ್ಮಾಲ್ t ಇರ್ಬೋದು ಅಥವಾ IA ಇರ್ಬೋದು. ಇವುಗಳನ್ನು ನಾವು ಹೋಮೋಜೈಗಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದೆ ನೋಡಿ, ದಿಸ್ ಈಸ್ ಹೋಮೋಜೈಗಸ್, ದಿಸ್ ಈಸ್ ಹೆಟ್ರೋಜೈಗಸ್. ನೆಕ್ಸ್ಟ್ 3 ಮಾರ್ಕ್ನ ಕ್ವಶನ್ ನೋಡೋದಾದರೆ ಕಾಸಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಹಿಮೋಫಿಲಿಯಾ, ಕಲರ್ ಬ್ಲೈಂಡ್ನೆಸ್, ಫಿನೈಲ್ ಕಿಟೋನ್ಯೂರಿಯಾ, ಸಿಕಲ್ ಸೆಲ್ ಎನಿಮಿಯಾ, ಥ್ಯಾಲಸಿಮಿಯಾ ಯಾವುದಾದ್ರೂ ಒಂದನ್ನು ನಿಮಗೆ 3 ಮಾರ್ಕ್ಸಿಗೆ ಕೇಳ್ಬೋದು. ಅಥವಾ ಇದರ ಸಿಂಪ್ಟಮ್ಸನ್ನು, ಕಾಸಸ್ಸನ್ನು ನಿಮಗೆ 1 ಮಾರ್ಕ್ನ MCQನಲ್ಲಿ ಕೇಳ್ಬೋದು, ಅಥವಾ ಹಾಟ್ಸ್ ಕ್ವಶನ್ನಲ್ಲಿ ಬರ್ಬೋದು, ಅಥವಾ 5 ಮಾರ್ಕಲ್ಲಿ ಕೇಳ್ಬೋದು. ಓಕೆ, ಸೊ ಹಾಗಾಗಿ ಡೀಟೇಲ್ ಆಗಿ ಇದರ ವಿಡಿಯೋ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಹೇಳಿಬಿಟ್ಟು ನನ್ನ ಚಾನಲಲ್ಲಿ ವಿಡಿಯೋ ಅವೈಲೇಬಲ್ ಇದೆ, ವಿತ್ ನೋಟ್ಸ್ ಇದೆ. ಓಕೆ, ಸೊ ಹಾಗಾಗಿ ಆ ವಿಡಿಯೋನ ನೋಡಿದ್ರಿ ಅಂತಂದರೆ ನಿಮಗೆ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ, ನೋಟ್ಸ್ ಕೂಡ ಸಿಗುತ್ತೆ. ನೆಕ್ಸ್ಟ್ ರೈಟ್ ಅ ನೋಟ್ ಆನ್ ಸಿಂಪ್ಟಮ್ಸ್ ಮತ್ತು ಕ್ಯಾರೋಟೈಪ್ ಬರೀಬೇಕು ನೀವು, ಡೌನ್ಸ್, ಕ್ಲೆನ್ಫಿಲ್ಟರ್ ಮತ್ತು ಟರ್ನರ್ಸ್ದು. ಓಕೆ, ಸೊ ಕ್ಯಾರೋಟೈಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಇದನ್ನು MCQನಲ್ಲೂ ಕೇಳ್ತಾರೆ. ಸೊ ವಿತ್ ನೋಟ್ಸ್ ಇದೆ,
ನಿಮಗೆ ನೀಟಾಗಿ ಒಂದು ಸರ್ತಿ ನೋಡಿಬಿಟ್ರೆ ನಿಮಗೆ ನೋಡೋಕ್ಕೆ ಟೈಮ್ ಆಗುತ್ತೆ ಅಂತ ಅನ್ಸಿದ್ರೆ ನೀವು ಸ್ಪೀಡಲ್ಲಿ ಇಟ್ಕೊಂಡು ವಿಡಿಯೋನ ನೋಡಿಬಿಟ್ಟು ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಮೆಂಡಲ್ಸ್ 3 ಲಾಸ್, ಇದ್ರದ್ದು ಮೇಲೂ ಕೂಡ ವಿಡಿಯೋ ಅವೈಲೇಬಲ್ ಇದೆ. ಅದಾದ ನಂತರ ಸೆಕೆಂಡ್ ಲಾ ಆಫ್ ಸೆಗ್ರಿಗೇಷನ್ ಆ್ಯಂಡ್ ಥರ್ಡ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಸೊ ಇದ್ರದ್ದು ಕೂಡ ಅವೈಲೇಬಲ್ ಇದೆ ವಿಡಿಯೋ, ನೋಡಿ ನೀವು ಅರ್ಥ ಮಾಡ್ಕೊಳ್ಬೇಕಂತಿದ್ರೆ. ಇಲ್ಲ ನಿಮಗೆ ಜಸ್ಟ್ ನೋಟ್ಸ್ ಅಂತಂದರೆ ಇಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಗಿವ್ ಅ ಬ್ರೀಫ್ ಅಕೌಂಟ್ ಆಫ್ ಫೀಮೇಲ್ ಹೆಟ್ರೋಗ್ಯಾಮಿಟಿ ಇನ್ ದ ಸೆಕ್ಸ್ ಡಿಟರ್ಮಿನೇಷನ್. ಇದರಲ್ಲಿ ಫೀಮೇಲ್ ಹೆಟ್ರೋಗ್ಯಾಮಿಟಿ, ಹೆಟಿರೋ ಅಂದರೆ ಡಿಫ್ರೆಂಟ್, ಗ್ಯಾಮಿಟಿ ಅಂದರೆ ಗ್ಯಾಮೆಟ್ಸ್, 2 ಡಿಫ್ರೆಂಟ್ ಟೈಪ್ ಆಫ್ ಗ್ಯಾಮೆಟ್ಸ್ನ ಫೀಮೇಲ್ ಪ್ರೊಡ್ಯೂಸ್ ಮಾಡೋದ್ರಿಂದ ಫೀಮೇಲ್ ಹೆಟ್ರೋಗ್ಯಾಮಿಟಿ ಅಂತ ಕರಿತೀವಿ. ವಿತ್ ಎಕ್ಸಾಂಪಲ್ ಹೇಳಿ ಅಂತಂದರೆ ಬರ್ಡ್ಸ್ನಲ್ಲಿ ಫೀಮೇಲ್ ಹೆಟ್ರೋಗ್ಯಾಮಿಟಿ ಇರುತ್ತೆ, ZW ಟೈಪ್ ಆಫ್ ಇದು. ಸೊ ಅದನ್ನು ಎಕ್ಸ್ಪ್ಲನೇಷನ್ ಇದೆ ಇಲ್ಲಿ, ಒಂದು ಸರ್ತಿ ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸನ್ನು ಇದನ್ನು ಪ್ರಪೋಸ್ ಮಾಡಿದ್ದು ಸಟನ್ ಆ್ಯಂಡ್ ಬೋವೆರಿ. ಅದರ ಪಾಸ್ಟುಲೇಟ್ಸ್ ಏನಂತ ಸೊ ನೀವಿಲ್ಲಿ ನೋಡಬಹುದು, ನೋಟ್ಸಲ್ಲಿ ಕೊಟ್ಟಿದೆ ಪಾಯಿಂಟ್ಸನ್ನು. ಸೊ ಈ ಪಾಯಿಂಟ್ಸನ್ನು ನೀವು ಈ ಒಂದು ಕ್ವೆಶನಿಗೆ ಆನ್ಸರ್ ಆಗಿ ಬರೀಬಹುದು. ಓಕೆ, ನಾವು ಬೇಕಿದ್ದರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಟ್ಸ್ದು ಇದರದ್ದು. ಓಕೆ, ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್. ಇವನ್ ಇದನ್ನು 5 ಮಾರ್ಕಿಗೂ ಕೇಳ್ಬೋದು ಅಥವಾ 3 ಮಾರ್ಕಿಗೂ ನಿಮಗೆ ಕೇಳಬಹುದು. ನೋಡಿ ಈ ರೀತಿಯಾಗಿ ನೀವು ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಆ್ಯಂಡ್ ಫೀಮೇಲ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಮೇಲ್ ಹೆಟ್ರೋಗ್ಯಾಮಿಟಿ ಇರುತ್ತೆ, ಅಂದರೆ ಮೇಲ್ಸ್ XY, ಫೀಮೇಲ್ XX ಹೊಂದಿರುತ್ತೆ. ಸೊ ಸೆಕ್ಸ್ ಆಫ್ ದ ಬೇಬಿ ಡಿಟರ್ಮೈನ್ ಆಗುವಂಥದ್ದು ಮೇಲ್ ಗ್ಯಾಮೆಟಿಂದ. ಯಾಕಂದರೆ ಮೇಲ್ ಗ್ಯಾಮೆಟಲ್ಲಿ X ಬಂದು ಇನ್ನೊಂದು X ಜೊತೆ ಫ್ಯೂಸ್ ಆಗುತ್ತೋ ಅಥವಾ Y ಬಂದು ಇನ್ನೊಂದು X ಜೊತೆ ಫ್ಯೂಸ್ ಆಗುತ್ತೋ ಅದ್ರ ಮೇಲೆ ಬೇಬಿ ಬಾಯ್ ಆರ್ ಗರ್ಲ್ ಅಂತ ಡಿಸೈಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಪಾಯಿಂಟ್ಸ್ ಇದೆ, ಇದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಹ್ಯಾಪ್ಲೋ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬಿ. ಅಗೇನ್ ಇದನ್ನು ಕೂಡ ನಿಮಗೆ 5 ಮಾರ್ಕಿಗೆ ಕೇಳೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನೀವು ಇದನ್ನು ಹಾಕಬೇಕಾಗುತ್ತೆ. ಓಕೆ, ಸೊ ಫೀಮೇಲ್ ಮತ್ತು ಮೇಲ್. ಫೀಮೇಲಲ್ಲಿ 32 ಕ್ರೋಮೋಸೋಮ್ಸ್ ಇರುತ್ತೆ. ಮಿಯೋಸಿಸ್ ಆಗಿಬಿಟ್ಟು ಅದು 16 ಕ್ರೋಮೋಸೋಮ್ ಹೊಂದಿರೋ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಪಾರ್ಥಿನೋಜೆನ್ಸಿಸ್ ಮುಖಾಂತರ ಡೈರೆಕ್ಟಾಗಿ ಮೇಲ್ ಡೆವಲಪ್ ಆಗುತ್ತೆ 16 ಕ್ರೋಮೋಸೋಮ್ ಹೊಂದಿರುವಂಥದ್ದು. ಇನ್ನು ಮೇಲ್ ಮೈಟೋಸಿಸ್ಸಿಂದ ಏನಾಗುತ್ತೆ 16 ಗ್ಯಾಮೆಟ್ಸ್ ಅಲ್ಲಿ 16 ಕ್ರೋಮೋಸೋಮ್ಸ್ ಹೊಂದಿರುತ್ತೆ. ಸೊ ಒಂದು ಫೀಮೇಲ್ 16 ಕ್ರೋಮೋಸೋಮ್ ಹೊಂದಿರೋ ಗ್ಯಾಮೆಟ್ ಜೊತೆಗೆ ಇನ್ನೊಂದು 16 ಕ್ರೋಮೋಸೋಮ್ ಹೊಂದಿರೋ ಮೇಲ್ ಗ್ಯಾಮೆಟ್ ಸೇರಿಕೊಂಡು ಫೀಮೇಲ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಇದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ಅದರದ್ದು ಎಕ್ಸ್ಪ್ಲನೇಷನ್ ಇಲ್ಲಿದೆ, ನೀವು ನೋಡ್ಕೊಳ್ಬಹುದು. ನೆಕ್ಸ್ಟ್ ರೀಸನ್ಸ್ ಫಾರ್ TH ಮಾರ್ಗನ್. ನಿನ್ನೆ ನೋಡಿದ್ವಲ್ವ ನಾವು ಕ್ವಶನ್ ಪೇಪರು, ಅದರಲ್ಲಿ ಕ್ವಶನ್ ಕೊಟ್ಟಿದ್ರು ನೋಡಿ, ಯಾಕೆ ಡ್ರ್ಯಾಗನ್ ಫ್ಲೈಯನ್ನು ಮಾರ್ಗನ್ ಅವರು ಸೆಲೆಕ್ಟ್ ಮಾಡಿದ್ರು, ರೀಸನ್ಸ್ ಹೇಳಿ ಅಂತಂದರೆ ನೋಡಿ, ಶಾರ್ಟ್ ಲೈಫ್ ಸೈಕಲ್ ಇದೆ, ಈಸಿಯಾಗಿ ಗ್ರೋ ಮಾಡಬಹುದು, ಆ್ಯಂಡ್ ಲಾರ್ಜ್ ನಂಬರ್ ಆಫ್ ಪ್ರೋಜೆನಿಯನ್ನು ಇವುಗಳು ಕೊಡುತ್ತೆ, ಮತ್ತು ಮೇಲ್ ಫಿಮೇಲನ್ನು ನಾವು ಡಿಸ್ಟಿಂಗ್ವಿಷ್ ಮಾಡಬಹುದು, ಮತ್ತು 4 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಮಾತ್ರ ಇರುತ್ತೆ. ನೆಕ್ಸ್ಟ್ 5 ಮಾರ್ಕ್ನ ಕ್ವಶನ್. ಮೋನೋಹೈಬ್ರಿಡ್ ಕ್ರಾಸಲ್ಲಿ ನೀವು ಫಸ್ಟ್ ಏನಂತಂದರೆ 1 ಮಾರ್ಕ್ ಇರುತ್ತೆ, ನಿಮಗೆ ಡೆಫಿನಿಷನ್ ಬರೀಬೇಕು, ಕ್ರಾಸ್ ಬಿಟ್ವೀನ್ ಇಂಡಿವಿಜುವಲ್ಸ್ ಡಿಫರಿಂಗ್ ಇನ್ 1 ಕ್ಯಾರೆಕ್ಟರ್ ಅಂತ. ಅದಾದಮೇಲೆ P1 ಜನ್ರೇಷನ್ ಅಂತ ಹೇಳ್ಬಿಟ್ಟು ಇದನ್ನು ಬರೀರಿ. ನೆಕ್ಸ್ಟ್ ಗ್ಯಾಮೆಟ್ಸ್ ಅಂತ ಇದನ್ನು ಬರೀರಿ. ನೆಕ್ಸ್ಟ್ F1 ಜನ್ರೇಷನಲ್ಲಿ ಕ್ಯಾಪಿಟಲ್ T ಸ್ಮಾಲ್ ಟಿ ಟಾಲ್ ಪ್ಲಾಂಟ್ಸ್ ಬಂದಿದೆ ಅಂತ ಬರೀರಿ. ನೆಕ್ಸ್ಟ್ P2 ಜನ್ರೇಷನಲ್ಲಿ ಇಲ್ಲೇನು ಬಂದಿರುತ್ತೆ ಇವುಗಳನ್ನೇ ಇಲ್ಲಿ ಬರ್ಕೊಂಡು ಸೆಲ್ಫಿಂಗ್ ಅಂತ ಬರೀಬೇಕು, ಸೆಲ್ಫಿಂಗ್ ಬರೀಲೇಬೇಕು ಇದನ್ನು. ನೆಕ್ಸ್ಟ್ ಅದರ ಗ್ಯಾಮೆಟ್ಸ್ಗಳನ್ನು ಬರ್ಕೊಳ್ತೀರಾ. ಅದಾದಮೇಲೆ ನೆಕ್ಸ್ಟ್ F2 ಜನ್ರೇಷನ್ ಅಂತ ಹೇಳ್ಬಿಟ್ಟು ಈ ತರಹ ಪುನೆಟ್ ಸ್ಕ್ವೇರನ್ನು ನೀವು ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಲಾಸ್ಟಿಗೆ ನಿಮಗೆ 1 ಮಾರ್ಕ್ ಅಗೇನ್ ರಿಸಲ್ಟಿಗೆ ಇರುತ್ತೆ. ಕೆಳಗಡೆ ಏನು ಬರೀಬೇಕು, ಫಿನೋಟಿಪಿಕ್ ರೇಷಿಯೋ ಏನು, ಜಿನೋಟಿಪಿಕ್ ರೇಷಿಯೋ ಏನು ಅಂತ ಬರೆದ್ರಿ ಅಂತಂದರೆ ನಿಮಗೆ ಕಂಪ್ಲೀಟ್ 5 ಮಾರ್ಕ್ಸ್ ನಿಮಗೆ ಮೋನೋಹೈಬ್ರಿಡ್ ಕ್ರಾಸಿಗೆ ಸಿಗುತ್ತೆ. ಓಕೆ, ಸೊ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಮೋನೋಹೈಬ್ರಿಡ್ ಕ್ರಾಸು ಚಾನಲಲ್ಲಿ ವೀಡಿಯೋ ಇದೆ, ನೋಡಿಬಿಟ್ಟು ಬರೀರಿ. ನೆಕ್ಸ್ಟ್ ಡೈಹೈಬ್ರಿಡ್ ಕ್ರಾಸಿಗೆ ಬಂದರೆ, ಸೊ ಅಗೇನ್ ಡೈಹೈಬ್ರಿಡ್ ಕ್ರಾಸಲ್ಲೂ ಕೂಡ ಸೇಮ್, ಫಸ್ಟ್ ಡೆಫಿನಿಷನ್ ಬರೀಬೇಕು, 1 ಮಾರ್ಕ್ ಇರುತ್ತೆ. ಅದಾದ ನಂತರ ಸೇಮ್ P1 ಜನ್ರೇಷನ್ ಏನು, ಅದರ ಗ್ಯಾಮೆಟ್ಸ್ ಏನು ಬರುತ್ತೆ, ನೆಕ್ಸ್ಟ್ F1 ಜನ್ರೇಷನ್ ಏನು ಬಂತು, ಆಮೇಲೆ F1 ಸೆಲ್ಫಿಂಗ್ ಮಾಡ್ತೀರಾ. ಸೇಮ್ ಇಲ್ಲಿ ಏನು F1 ಬಂದಿರುತ್ತೆ ಅವುಗಳನ್ನ ಇಲ್ಲಿ ಬರ್ಕೊತೀರಾ. ನೆಕ್ಸ್ಟ್ P2 ಜನ್ರೇಷನ್ ಆಗುತ್ತದು. ನೆಕ್ಸ್ಟ್ ಇವುಗಳು ಗ್ಯಾಮೆಟ್ಸ್ಗಳು. ನೆಕ್ಸ್ಟ್ ಅದಾದಮೇಲೆ F2 ಜನ್ರೇಷನನ್ನು ಇಲ್ಲೇನು ಗ್ಯಾಮೆಟ್ಸ್ ಬಂದಿರುತ್ತೆ ಅವುಗಳನ್ನು ಇಲ್ಲಿ 4 ಈ ರೀತಿಯಾಗಿ ಬರ್ಕೊಂಡ್ಬಿಟ್ಟು ಈ ತರಹ ಪುನೆಟ್ ಸ್ಕ್ವೇರನ್ನು ಹಾಕ್ತೀರಾ. ಹಾಕಿಬಿಟ್ಟು ರಿಸಲ್ಟನ್ನು ಬರೀಬೇಕಾಗುತ್ತೆ. ಫಿನೋಟಿಪಿಕ್ ರೇಷಿಯೋ ಮಾತ್ರ ಬರೆದ್ರೆ ಸಾಕು. 9:3:3:1, 9 ಏನು, 3 ಏನು, 3 and 1 ಏನು ಅಂತ ನೀವು ಬರೀಬೇಕಾಗುತ್ತೆ. ಓಕೆ, ಸೊ ಇದು ಡೈಹೈಬ್ರಿಡ್ ಕ್ರಾಸ್ ಆಗಿದೆ. ಸೊ ಇಷ್ಟನ್ನ ಬರೆದ್ರಿ ಅಂತಂದರೆ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಸಿಗುವಂಥದ್ದಾಗಿದೆ ಫಾರ್ ಡೈಹೈಬ್ರಿಡ್ ಕ್ರಾಸ್. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ನೀವು ಅಗೇನ್ ಡೆಫಿನಿಷನ್ ಬರೀತೀರಾ, ಎಕ್ಸಾಂಪಲ್ ಬರೀರಿ, ಬರೆದ್ಬಿಟ್ಟು ಸೇಮ್ ಕ್ರಾಸನ್ನು ಹಾಕೋದಕ್ಕೆ ಶುರು ಮಾಡಿ. ಓಕೆ, ಸೊ ಫಿನೋಟಿಪಿಕ್ ಜಿನೋಟಿಪಿಕ್ ರೇಷಿಯೋ ಮರೀದೆ ಹಾಕಿ, ಇದಕ್ಕೆ ನಿಮಗೆ 1 ಮಾರ್ಕ್ ಇರುತ್ತೆ. ಆ್ಯಂಡ್ F2 ಜನ್ರೇಷನ್ನಿಗೆ 1 ಮಾರ್ಕ್ ಇರುತ್ತೆ. ಸೊ ಹಾಗಾಗಿ ಮಿಸ್ ಮಾಡಬೇಡಿ. ಆ್ಯಂಡ್ ಡೆಫಿನಿಷನ್ನಿಗೆ 1 ಮಾರ್ಕ್ ಇರುತ್ತೆ. ಓಕೆ, ಸೊ ಹಾಗಾಗಿ ಯಾವುದನ್ನು ಮಿಸ್ ಮಾಡದೆ ನೀಟಾಗಿ ಹಾಕಿ. ಓಕೆ, ಸೊ ನಿಮಗೆ ಆವಾಗ 5 ಮಾರ್ಕ್ಸ್ ಖಂಡಿತ ಸಿಗುತ್ತೆ. ಆ್ಯಂಡ್ ಫಿನೋಟಿಪಿಕ್ ಜಿನೋಟಿಪಿಕ್ ರೇಷಿಯೋ ಇದ್ರದ್ದು ಸೇಮ್ ಇರುತ್ತೆ, ಆಯಿತಾ. ಆ್ಯಂಡ್ ಇನ್ನೊಂದು ನಿಮಗೆ ರೇಷಿಯೋಗಳನ್ನು ಕೇಳ್ತಾರೆ 1 ಮಾರ್ಕಲ್ಲಿ, ರೇಷಿಯೋಸನ್ನು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ದಟ್ ಈಸ್ 3
2:1. ಫಿನೋಟಿಪಿಕ್ ರೇಷಿಯೋ ಏನು, ಫಿನೋಟಿಪಿಕ್ 3:1. ಜಿನೋಟಿಪಿಕ್ ರೇಷಿಯೋ ಏನು, 1:2:1. ನೆಕ್ಸ್ಟ್ ಡೈಹೈಬ್ರಿಡ್ ಕ್ರಾಸ್ನ ಫಿನೋಟಿಪಿಕ್ ರೇಷಿಯೋ ಏನು, 9:3:3:1. ಜಿನೋಟಿಪಿಕ್ ಇಲ್ಲ. ನೆಕ್ಸ್ಟ್ ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಫಿನೋಟಿಪಿಕ್ ರೇಷಿಯೋ ಕೂಡ 1:2:1, ಜಿನೋಟಿಪಿಕ್ ರೇಷಿಯೋ ಕೂಡ 1:2:1. ಸೊ ಇವುಗಳನ್ನು ನೆನಪಲ್ಲಿ ಇಟ್ಕೊಂಡು ಹೋಗಿ, ಇದ್ರ ಮೇಲೂ ಕೂಡ ಕ್ವಶನ್ಸ್ ಬರುತ್ತೆ. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಯಾವುದಾದ್ರೂ ಟಾಪಿಕ್ ಅರ್ಥ ಆಗಿಲ್ಲ ಅಂತಂದರೆ ಚಾನಲಲ್ಲಿ ವೀಡಿಯೋಸ್ ಅವೈಲೇಬಲ್ ಇದೆ, ನೋಡಿಬಿಟ್ಟು ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್.